ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಕೆಲವೊಂದು ಮಾಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಮಾಲೆಗಳಿಂದ ಪ್ರಯೋಜನಗಳೇನು ಅನ್ನೋ ತಿಳ್ಕೊಳ್ಳೋಣ. ಸಾಮಾನ್ಯ ನಿಮ್ಗೆ ಗೊತ್ತೇ ಇರುತ್ತೆ ಕರಂಗಾಲಿ ಮಾಲೆ ಅಂತ. ಅದು ಕೆಲವೊಂದು ಸರ್ಟಿಫಿಕೇಟ್ ಸಮೇತ, ಏಕೆ ಡೂಪ್ಲಿಕೇಟ್ ಎಲ್ಲ ಬರಲ್ಲ ನೋಡಿ, ಇದು ಸರ್ಟಿಫಿಕೇಟ್ ಸಮೇತ ಬರುತ್ತೆ. ಈ ರೀತಿಯಾಗಿ 100% ಗ್ಯಾರಂಟಿ ಅಂತ ಕೊಡ್ತಾರೆ. ಇದರಲ್ಲಿ ಕೆಲವೊಂದು 10 mm, 6 mm, 8 mm ಈ ರೀತಿ ಬರುತ್ತೆ. ಜಪಕ್ಕೊಂದು ರೀತಿ ದಪ್ಪದಲ್ಲಿ ಬರುತ್ತೆ. ಸಣ್ಣ ಆದರೆ ಕತ್ತಿಗೆ ಧಾರಣೆ ಮಾಡ್ಕೊಳ್ಳೋಕೆ ಬರುತ್ತೆ. ಏಕೆಂದರೆ ಸಾಮಾನ್ಯ ಎಲ್ಲ ಕಡೆ ಕೇಳಿರ್ತೀರ, ಇದ್ರ ಬಗ್ಗೆ ನಾನೇನು ಹೊಸ್ದಾಗಿ ಹೇಳ್ತಾ ಇಲ್ಲ. ಅದು ಹಾಕ್ಕೊಂಡ್ರೆ ಪ್ರಯೋಜನಗಳೇನು ಅನ್ನೋದು ಸಾಕಷ್ಟು ಗೊತ್ತಿದೆ ಎಲ್ಲರಿಗೂ. ಖಾಲಿ ಮಾತೆಗಾಗಿ ಹಾಕ್ಕೊಳ್ತಾರೆ, ಜಪ ಮಾಡೋರು ಹಾಕ್ಕೊಳ್ತಾರೆ, ದೃಷ್ಟಿಗಾಗಿ ಹಾಕ್ಕೊಳ್ತಾರೆ. ಏಕೆಂದರೆ ಸಾಮಾನ್ಯ ಫಿಲಮ್ ಆಕ್ಟ್ರುಗಳೆಲ್ಲ ಹಾಕ್ಕೊಂಡಿರೋದು ನೀವು ನೋಡಿದ್ದೀರಾ. ಇದೆಲ್ಲ ಸಾಕಷ್ಟು ಒಂದು ವೈಬ್ರೇಷನ್ ಇರುತ್ತೆ ಮೈಯಲ್ಲಿ ಹಾಕ್ಕೊಂಡಾಗ. ಯಾವುದೇ ಕೆಟ್ಟ ದುಷ್ಟಿ ಶಕ್ತಿಗಳ ನಮ್ಮ ಬಳಿ ಸೇರೋದಿಲ್ಲ. ಆ ರೀತಿ ಸಾಕಷ್ಟು ಬರುತ್ತೆ. ಇದ್ರ ಬಗ್ಗೆ ನಾನು ವಿವರಣೆ ಏನು ಕೊಟ್ಟರು ಕಮ್ಮಿನೇ. ಹಾಗಾಗಿ ನಾನು ಜಾಸ್ತಿ ವಿವರಣೆ ಗೊತ್ತಿರೋದ್ರಿಂದ ನಿಮಗೆ ನಾನೇನು ಹೇಳಲ್ಲ. ಮತ್ತು ಕಾಳಿ ಆರಾಧಕರು ಹಾಕ್ಕೊಳ್ತಾರೆ ಇದನ್ನು. ಮತ್ತು ಇದು ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ. ಜಿಬಿ ಮಂತ್ರ ಅಂದ್ಬಿಟ್ಟು ಜಿಬಿ ಮಂತ್ರ ಅಂತಾರೆ, ಇದು ಕಾಯಿನು ಅಂತಾರೆ ಇದನ್ನು. ಇದು ಬಂದು ಮಹಾಲಕ್ಷ್ಮಿಗಿದು ಭಾಳ ಹಣಕಾಸಿಗಾಗಿ ಸೆಳೆಯೋ ಅಂಥದ್ದು. ಇದು ಯಾರಿಗಾದರೂ ಹಾಕ್ಕೋಬೋದು ಇದನ್ನು ನೋಡಿ. ಇದು ಫ್ಲೆಕ್ಸಿಬಲ್ ಇರುತ್ತೆ. ಇದನ್ನು ಯಾವುದಾದ್ರು ಹೆಂಗಾರು ಹಾಕ್ಕೋಬೋದು, ಈ ರೀತಿ ಬರುತ್ತೆ. ಇವೆಲ್ಲ ಗ್ಯಾರಂಟಿ. ಇದು ಒಂದೊಂದು ಪೀಸ್ ತೊಗೊಂಡ್ರೆ ಭಾಳ ಕಾಸ್ಟ್ ಇರುತ್ತೆ. ಇದು ಈ ರೀತಿ ಸೇರಿಸಿ ಹಾಕ್ಕೊಂಡಾಗ ವಿದ್ಯಾ, ಬುದ್ಧಿ, ಹಣ ಎಲ್ಲದಕ್ಕೂ ಬರುತ್ತೆ. ಯಾಕೆಂದರೆ ಹಸಿರು ಅಂದ್ರೇ ಜ್ಞಾನ, ಬುದ್ಧಿ. ಅದರಲ್ಲಿ ಈ ರೀತಿಯಾದ ಒಂದು ತಗೊಂಡಾಗ ಸ್ಟೋನು ಕುಬೇರ ಇದು ಅಂತ, ನಮ್ಮ ಇದಕ್ಕೆ ಕುಬೇರ ಅಂತ ಬರ್ತಾರೆ. ಅವರು ಇದನ್ನು ಜಬಿ ಅಂತ ಕರೀತಾರೆ. ಈ ಒಂದು ಕ್ರಿಸ್ಟಲ್ ಮಣಿಗಳಾಗಲಿ ಎಲ್ಲರೂ ಗುರು ದೆಸೆ ಇಲ್ದಿರೋರಿಗೆ ಈ ಗುರುದು ಕೂಡ ಹಾಕ್ಕೋಬೋದು. ಈ ರೀತಿ ಬರುತ್ತೆ. ಇವೆಲ್ಲ ಗ್ಯಾರಂಟೆಡ್ ಕೊಟ್ಟಿರೋವಂಥದ್ದು. ಇದು ಅಷ್ಟೇ. ಇದು ಕೂಡ ಒಂದು ಜ್ಞಾನಾರ್ಜನ ಅಥವಾ ಕ್ರಿಸ್ಟಲ್, ಅದು ಒಂದು ಹೀಲಿಂಗ್ ಮಾಡ್ತಾರೆ. ರೇಖಿ ಇದಕ್ಕೆ ಮಾಡಿದವ್ರಿಗೆ ಇದಕ್ಕೂ ಕೂಡ ಬರುತ್ತೆ. ಮತ್ತು ನಾವು ಕೂಡ ಎಲ್ಲರೂ ಸಾಮಾನ್ಯವಾಗಿ ಹಾಕ್ಕೋಬೋದು. ಇದು ನಾನು ತೋರಿಸ್ತೀನಿ. ಇದು ಕಾಡು ತುಳಸಿ ಬೀಜದ್ದು ನೋಡಿ. ಇದು ನಿಮ್ಗೊಂದು ರೀತಿ ಧನಿಯಾ ರೀತಿ ಬರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಹೆಂಗೆ ಬರುತ್ತೆ ನೋಡಿ, ಆ ರೀತಿ ನೆಲ್ಲಿಕಾಯಿ ರೀತಿ ಬರುತ್ತೆ. ಇದು ಅಂದರೆ ಭಾಳ ಸಣ್ಣದಿರುತ್ತೆ. ಇದು ಕಾಡು ತುಳಸಿದು. ಇದು ಸಿಕ್ಕದೆ ರೇರ್ ನಿಮಗೆ. ಈ ರೀತಿ ಒಂದು ಮಾಡಿದ್ದಾರೆ ಅಂದರೆ ಅವ್ರ ಕಲೆಗೊಂದು ನಾವು ಹ್ಯಾಟ್ಸಾಪ್ ಹೇಳಲೇಬೇಕು. ಒಂದು ಅದ್ಭುತವಾದಂಥದ್ದು. ಇದು ವಿಷ್ಣುಗೆ ಸಂಬಂಧಪಟ್ಟಂಥದ್ದು. ತುಳಸಿ ಅಂದ್ರೇ ವಿಷ್ಣುಗೆ ಸಂಬಂಧಪಟ್ಟದ್ದು. ಅದ್ರ ಕಾಡು ತುಳಸಿ ಅಂತಂದರೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ದೇಹದಲ್ಲಿ ಅನಾರೋಗ್ಯ ಇರ್ಬೋದು, ಯಾವುದೇ ಒಂದು ಕಾಯಿಲೆ ಕಸಾಲೆ ಇರ್ಬೋದು, ಸಣ್ಣ ಮಕ್ಕಳು ಕೂಡ ಇದನ್ನು ಹಾಕ್ಬೋದು, ದೊಡ್ಡವ್ರು ಕೂಡ ಹಾಕ್ಕೋಬೋದು ಇದನ್ನು. ಅಷ್ಟು ಅದ್ಭುತವಾಗಿರುತ್ತೆ ಕೆಲಸಗಳು. ಅಷ್ಟೇ ಒಂದು ನಮ್ಮ ದೇಹದಲ್ಲಿ ಒಂದು ವೈಬ್ರೇಟ್ ಬರುತ್ತೆ. ಮತ್ತು ಅದೇ ರೀತಿ ಇದೇನಾಗುತ್ತೆ ಅಂದರೆ ಕೆಲವು ದೃಷ್ಟಿ ದೋಷಗಳು ಇರ್ತವೆ, ಅಂಥದ್ದು ಕೂಡ ನಾವು ಬಳಸ್ಕೋಬೋದು. ಯಾವುದೇ ದುಷ್ಟಶಕ್ತಿಗಳು ಸೇರಲ್ಲ. ಯಾವುದೇ ರೀತಿ ಒಂದು ಎಲ್ಲೋ ಹೊರಗಡೆ ಹೋಗ್ತೀವಿ, ದಾಟ್ಗಳು ಮಾಡ್ಕೊಂಬರ್ತೀವಿ, ಅದೆಲ್ಲ ಕೂಡ ಇದನ್ನು ನಿವಾರಣೆ ಆಗುತ್ತೆ. ಇಲ್ಲಿರೋ ಎಲ್ಲ ವಸ್ತುಗಳು ಅದೇ ರೀತಿಯೇ. ಇದು ಒಂದೇ ಅಂತಲ್ಲ, ಎಲ್ಲ ಇದು ಕೂಡ ಮತ್ತು ಇದು ಎರಡು ಮಾತ್ರ ನಿಮಗೆ ಹಣಕಾಸನ್ನು ಸೆಳೆಯುವಂಥದ್ದು. ಇದು ಕೆಲವು ಸಾಮಾನ್ಯ ಎಲ್ಲ ಕಡೆ ನೋಡಿರ್ತೀರಿ ನೀವು, ಇದು ನೋಡಿರ್ತಾರೆ. ಕುಬೇರ ಯಂತ್ರ ಅಂತ ಇದಕ್ಕೆ ನಾವು ಹೇಳ್ತೀವಿ, ಅವರು ಇದನ್ನು ಜಬಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಬರುತ್ತೆ. ಮತ್ತು ಇದರೊಳಗಿರೋ ಅಂಥ ಎಲ್ಲ ಒಂದು ಸ್ಟೋನ್ಗಳು ಕೂಡ ಒಳ್ಳೊಳ್ಳೆ ಸ್ಟೋನ್ಗಳು ಕೂಡ ಬರುತ್ತೆ. ಇದು ಕೂಡ ಅಷ್ಟೇ. ಇದು ಆರೋಗ್ಯಕ್ಕೆ ಇದನ್ನು ಹಾಕ್ಕೊಳ್ತಾರೆ. ಮತ್ತು ಇನ್ನೊಂದು ವಿಶೇಷವಾದ್ದು ವೀಕ್ಷಕರೇ, ಸಾಮಾನ್ಯ ನೀವು ನೋಡಿಲ್ಲ ಇದನ್ನು ಎಲ್ಲೂ. ಇದನ್ನು ಕೀರ್ತಿ ಮುಖ ಅಂತ ಹೇಳ್ತಾರೆ. ಇದು ಒಂದು ಕೀರ್ತಿ ಮುಖ ಅಂದರೆ ನೀವು ಅಂದ್ಕೊಳ್ತಿದ್ದೀರಲ್ವ, ಎಲ್ಲ ಒಂದು ದೃಷ್ಟಿಗಿಕ್ತೀವಲ್ವ ರಾಕ್ಷಸ ಅದು ಅಂತ ಹೇಳ್ತೀರಾ. ಅಲ್ಲ, ಇದು ನೋಡಿ ಮೇಲ್ಗಡೆ ಗಣೇಶ ಇದ್ದಾನೆ. ಏಕೆಂದರೆ ಇವನೊಬ್ಬ ಶಾಪಗ್ರಸ್ತ ರಾಕ್ಷಸ ಅಂತ ಹೇಳಿದರು. ಹಾಗಾಗಿ ಅವನಿಗೆ ಮತ್ತೆ ಅವನು ಒಳ್ಳೆತನದಿಂದ ಅವನಿಗೆ ಒಂದು, ನನಗೆ ಸರಿಯಾದ ಜನಗಳು ಪೂಜೆ ಮಾಡಬೇಕು ಅಂದರೆ ನಿನ್ನ ಎಲ್ಲಿ
ಬಾಗಿಲಲ್ಲಿ ಇಡ್ತಾರೋ ಅಲ್ಲಿ ನರದೃಷ್ಟಿ ಆಗಲಿ ಕೆಟ್ಟ ದೃಷ್ಟಿ ಆಗಲಿ ಬರಬಾರ್ದು ಅಂತ ಮತ್ತೆ ಶ್ರೀಮನ್ನಾರಾಯಣ ಇವನು ಮತ್ತೆ ಕೀರ್ತಿ ಮುಖ ಆಗಿ ನೀನು ಈ ರೀತಿ ಇರು ಅಂತ ಅಂದ್ಬಿಟ್ಟು ಕೊಟ್ಟಿದ್ರಂತೆ. ಇದ್ರ ಬಗ್ಗೆ ನಂಗೆ ಜಾಸ್ತಿ ಪುರಾಣಗಳು ಕೊಟ್ಟಿದ್ದಾರೆ, ಆದರೆ ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಇರೋದಿಷ್ಟು ಮಾತ್ರ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕೀರ್ತಿ ಮುಖ ಅಂತ ಹೇಳ್ತಾರೆ. ಹೊಸ್ದಾಗಿ ಮನೆ ಕಟ್ಟಿರೋರು ಅಥವಾ ಮನೆ ಆಲ್ರೆಡಿ ಆಗಿದೆ ನಾವು ಇಡಬೇಕು ಅಂತ ಅನ್ನೋರು ಕೂಡ ಇದು ಭಾಳ ಅದ್ಭುತವಾಗಿ ಕೆಲಸ. ನೋಡಿ, ಇದು ತಲೆ ಮೇಲೆ ಈ ರೀತಿ ಸರ್ಪದ ಆಕಾರ ಕೂಡ ಬರುತ್ತೆ. ಇಲ್ಲಿ ಒಂದು ಇದಿರುತ್ತೆ, ಈ ಕಡೆ ಒಂದಿರುತ್ತೆ, ಇಷ್ಟಿದೆ. ಮಧ್ಯದಲ್ಲಿ ಬಂದು ನಿಮಗೆ ಗಣೇಶ ಇರ್ತಾನೆ, ಅಭಯಹಸ್ತ ತೋರಿಸ್ತಾರೆ, ಗಣೇಶ ಇದ್ದಾನೆ. ಇದು ನೋಡಿ, ಇವೆಲ್ಲ ಸರ್ಪಗಳಿದ್ದಾವೆ. ಇಲ್ಲಿ ಬಂದು ಗರುಡನ ರೂಪ ಅಥವಾ ರಾಕ್ಷಸನ ರೂಪದಲ್ಲಿ ಈ ಒಂದು ಕೀರ್ತಿ ಮುಖ ಇರುತ್ತೆ. ಕೀರ್ತಿ ಅಂದರೆ ಅದು ಇದ್ದತ್ರ ಕೀರ್ತಿ ಐಶ್ವರ್ಯಗಳು ಇಲ್ಲಿ ಅನ್ನೋದು ಅವನ ಸಂಹಾರ ಮಾಡಿದ್ದಕ್ಕಾಗಿ ವಿಷ್ಣು ದೇವ ಕೊಟ್ಟಂಥ ಒಂದು ಅವನಿಗೆ ವರ ಇದು. ಇದು ಎಲ್ಲಿರುತ್ತೋ ಅವ್ರಿಗೆ ಐಶ್ವರ್ಯ ಕೀರ್ತಿಗಳು ತಾಂಡವಾಡುತ್ತೆ ಅನ್ನೋದು ಇದ್ರ ಉದ್ದೇಶ. ಇದರ ಬಗ್ಗೆ ಇನ್ನೂ ಜಾಸ್ತಿ ಯಾರಾಗ ಗೊತ್ತಿರೋ ಕಾಮೆಂಟ್ ಮುಖಾಂತರದೆಲ್ಲ ಹಾಕಿ. ಇದೊಂದು ಅದ್ಭುತವಾದ, ಯಾರು ಆ ರೀತಿ ಮನೆಗಳಲ್ಲಿ ತೊಂದರೆ ಇರಲಿ ಇರ್ದ ಹೋಗಲಿ ಇದನ್ನು ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು. ಇನ್ನೊಂದು ವಸ್ತು ನಾನು ತೋರಿಸ್ತೀನಿ. ಪಂಚಮುಖಿ ಆಂಜನೇಯ ಯಾರಿಗೂ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ ಪಂಚಮುಖಿ ಆಂಜನೇಯಂದು. ಕೆಲವರು ಫೋಟೋಗಳೆಲ್ಲ ಹಾಕ್ಕೊಳ್ತೀರ, ಆದರೆ ಇದು ಮೆಟಲ್ಸ್, ಇದು ಲೈಫ್ ಲಾಂಗ್ ಇರೋ ಅಂಥದ್ದು. ಇದನ್ನು ನೀವು ಬೊಟ್ಟಿಕ್ಕಿ ಹೂವು ಎಲ್ಲ ಇಡ್ಬೋದು. ಇದು ನೋಡಿ ಈ ರೀತಿ ಹ್ಯಾಂಗ್ ಮಾಡ್ಬೋದು. ಇಲ್ಲಿ ಹ್ಯಾಂಗಿದೆ, ಹ್ಯಾಂಗ್ ಕೂಡ ಮಾಡ್ಬೋದು. ಇದು ಮಳೆ ಹೊಡೆದು ಅಲ್ಲಿ ಇಟ್ಬೋದು. ಯಾವುದೇ ಒಂದು ಕೆಟ್ಟ ದುಷ್ಟ ಶಕ್ತಿಗಳು ಕೂಡ ಬರಲ್ಲ. ಯಾಕೆಂದರೆ ಆಂಜನೇಯ ಅಂದಮೇಲೆ ಗೊತ್ತಲ್ಲ, ಭೂತು ಪ್ರೇತು ನಿಕಟ ನೆಯ್ಯ ಹಾವೇ ಅಂತ ಹೇಳ್ತಾರೆ. ಆ ರೀತಿಯಾದಂಥದ್ದು ನೋಡಿ, ಪಂಚಮುಖಿ ಆಂಜನೇಯನ ಮುಖವಾಡ ಇದು. ಇವೆಲ್ಲ ಒಂದು ಅದ್ಭುತವಾದದ್ದು. ಏಕೆ ಅಂತ ನಮ್ಮ ದೊಡ್ಡವರು ಏನಿರುತ್ತೋ ಅದನ್ನು ಇವಾಗ ಬರ್ತಾಯಿದೆ ಅಷ್ಟೇ, ಬಿಟ್ಟು ಬೇರೆ ಇದು ಯಾರು ಹೊಸದಾಗಿ ಮಾಡೋದಿಲ್ಲ. ಈ ಕರುಂಗಾಲಿ ಮಾಲೆ ಆಗಲಿ, ಜಬ್ಬಿ ಮಣಿ ಆಗಲಿ, ಈ ಒಂದು ಕಾಡು ತುಳಸಿ ಬೀಜ ಆಗಲಿ, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ಎಲ್ಲಿ ತೊಂದರೆಗಳು ದೇಹದಲ್ಲಿದ್ದಾಗ ಇದನ್ನು ಹಾಕ್ಕೊಂಡ್ರೆ ಭಾಳ ಒಳ್ಳೆ. ಅದೇ ರೀತಿ ಇದನ್ನು ನೀರು ಕೂಡ ಹದ್ದುಬಿಟ್ಟು ನೀರೊಳಗೆ ಕೂಡ ಇದನ್ನು ಕುಡಿತಾರೆ. ಸಾಕಷ್ಟು ವಿವರಣೆ ಇದೆ ವೀಕ್ಷಕರೇ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಹೇಳ್ಬೋದು, ಆದರೆ ಕೆಲವೊಂದು ಜಾಸ್ತಿ ಲೆಂತ್ ಆದಾಗ ಬೇಜಾರು ಮಾಡ್ಕೊಳ್ತಾ, ಹಾಗಾಗಿ ನಾನು ಜಾಸ್ತಿ ವಿವರಣೆ ಇಲ್ಲ. ನಿಮಗೇನಿದೆಯೋ ಅದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ಇದ್ರ ಬಗ್ಗೆ ಏನಾದ್ರು ವಿವರಣೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವೀಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ.